ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಛಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಕೃತಂ ಭಜೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲವೇ ತಾನ್ ವಂದೇ ಧೇನುಕಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ ಅದ್ಯ. ವಿಷ್ಣು ತತ್ವ ನಿರ್ಣಯ ವರ್ಣನಿತ್ಯತ್ವವಾದ ಪ್ರಾರಂಭೆ ಸತಿ ಕಿಂಚಿತ್ ಪುರುಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮಿ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶುಧನ್ವಂತರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ವೇದಗಳು ಅಪೌರುಷೇಯ. ವೇದಗಳು ಪರಮ ಪ್ರಮಾಣ. ವೇದಗಳು ಸ್ವತಃ ಪ್ರಮಾಣ. ವೇದಗಳು ನಿತ್ಯ. ಆದ್ದರಿಂದ ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ಅಂತನ್ನುವ ಆಚಾರ್ಯರ ಮಾತು ಈ ಒಂದು ಉದ್ದೇಶವನ್ನು ತಿಳಿಸೋದಕ್ಕೋಸ್ಕರ ಹೊರಟಿದೆ ಅಂತನ್ನುವ ವಿಚಾರ ಈ ಹಲವು ದಿನಗಳಿಂದ
ನಾವು ತಿಳಿದುಕೊಂಡು ಬಂದಿದ್ದೇವೆ. ಅನೇಕ ವಿಷಯಗಳ ಚರ್ಚೆಯಾಗಿದೆ. ಈಗ ಸಂದರ್ಭ ಪ್ರತಿವಾದಿಗಳು ಕೇಳ್ತಾರೆ, ವೇದಗಳು ಅಂತಿಕೊಂಡಂತಂದರೆ ವಾಕ್ಯಗಳ ಸಮೂಹ, ವಾಕ್ಯ ಅಂತಿಕೊಂಡಂತಂದರೆ ವರ್ಣಗಳ ಅಕ್ಷರಗಳ ಸಮೂಹ. ಅಕ್ಷರಗಳಿಗೆ ಅ ಆ ಇ ಇತ್ಯಾದಿಗಳಿಗೆ ಸಂಸ್ಕೃತದಲ್ಲಿ ವರ್ಣ ಅಂತಿಕೊಂಡಂತೇಳಿ ಕರೀತಾರೆ. ಈ ವರ್ಣಗಳು ಅನಿತ್ಯ. ವೈಯಾಕರಣಗಳ ಪ್ರಕಾರ, ನೈಯಾಯಿಕರ ಪ್ರಕಾರ, ಬೌದ್ಧರ ಪ್ರಕಾರ, ವೈಶೇಷಿಕರ ಪ್ರಕಾರ ವರ್ಣಗಳು ಅನಿತ್ಯ. ಅನಿತ್ಯವಾದ ವರ್ಣಗಳಿಂದ ತಯಾರಾದುದು ಅನಿತ್ಯ ಶಬ್ದಗಳು, ಅದರಿಂದ ತಯಾರಾದುದು ಅನಿತ್ಯ ಪದ, ಅದರಿಂದ ತಯಾರಾಗಿದ್ದಿರತಕ್ಕಂಥದ್ದು ಅನಿತ್ಯ ವಾಕ್ಯಗಳು. ಅಂಥ ಅನಿತ್ಯ ವಾಕ್ಯಗಳ ಸಮೂಹ ವೇದನು ಅನಿತ್ಯ. ವೇದ ಅನಿತ್ಯ ಅಂತಂದಮೇಲೆ ಅದು ಅಪೌರುಷೇಯ ಹೇಗಾಗ್ತದೆ? ಅಪೌರುಷೇಯವಾಗಿದ್ದರೆ ಅದು ನಿತ್ಯವಾಗಿರಬೇಕು. ಆದ್ದರಿಂದಾಗಿ ವೇದ ನಿತ್ಯ ಅಲ್ಲ. ಆದ್ದರಿಂದಾಗಿ ಇದು ಅಪೌರುಷೇಯನೂ ಅಲ್ಲ, ಪರಮ ಪ್ರಮಾಣನೂ ಅಲ್ಲ. ಇಷ್ಟು ದಿವಸ ನೀವು ಸಾಧಿಸಿದ್ದೆಲ್ಲವೂ ವ್ಯರ್ಥ. ಹೀಗೆ ಪೂರ್ವಪಕ್ಷಿ ಹೇಳಿದಾಗ ಒಂದು ಸಿದ್ಧಾಂತ ಮಂಡಿಸಿದ ನಂತರ ಅಲ್ಲಿ ಬರುವ ಸಕಲ ಸಂಶಯಗಳಿಗೂ ನಾವು ಉತ್ತರವನ್ನು ಹುಡುಕಬೇಕಾಗ್ತದೆ. ಅದಕ್ಕೆ ನಾವು ಪ್ರಶ್ನಿಸಿದಾಗ ವೈಯಾಕರಣಗಳು ಹೇಳ್ತಾರೆ, ವರ್ಣ ಯಾವಾಗ ಹುಟ್ಟುತ್ತದೆ? ನಮ್ಮ ಹೃದಯದಿಂದ ವಾಯು ಹೊರಗೆ ಬರಬೇಕು. ಆಗ ಕಂಠವೋ, ತಾಲುವೋ, ದಂತವೋ, ತುಟಿಯೋ ಇವುಗಳ ಸಂಪರ್ಕದಿಂದ ಆ ಅಕ್ಷರ ಸ್ಫೋಟವಾಗಿ ಹೊರಗೆ ಬರ್ತದೆ. ಸ್ಫೋಟವಾಗಿ ಬಂದರೆ ಅಭಿವ್ಯಕ್ತವಾಗ್ತದೆ. ಉಚ್ಚಾರಣೆ ಆಯಿತು, ಆನಂತರ ಅನಂತ ಆಕಾಶದಲ್ಲಿ ಹೋಯಿತು, ನಾಶವಾಯಿತು. ಆದ್ದರಿಂದ ಇದು ಅನಿತ್ಯ. ಆಗ ಅವರು ನಾವು ಕೇಳ್ತೇವೆ, ಹಾಗಾದರೆ ಗೌಹು ಅಂತ ತಿಳ್ಕೊಂಡು ಅಂತೇಳಿ ಒಂದು ಪದ ಇದೆ. ಗೌಹು ಅಂತ ತಿಳ್ಕೊಂಡು ಪದ ಅಂದರೆ ಗ ಉ ಗ ಓ ಮತ್ತು ವಿಸರ್ಗ ಗೌಹು ಅಂತ ತಿಳ್ಕೊಂಡಂತಾಗ್ತದೆ. ಗ ಅದು ಆಕಾಶದಲ್ಲಿ ಹೊರಟಿತ್ತು. ಆ ನಂತರ ಔ ಉಚ್ಚಾರಣೆ ಆಯಿತು, ಆಕಾಶದಲ್ಲಿ ಹೊರಟಿತ್ತು. ವಿಸರ್ಗ ಉಚ್ಚಾರಿತವಾಯಿತು, ಆಕಾಶದಲ್ಲಿ ಹೊರಟಿತ್ತು. ಹಾಗಾದರೆ ಗ ಅಕ್ಷರದಿಂದ ಹಸು ಅಂತ ಅರ್ಥ ಆಗ್ತದೆಯೋ, ಔ ಅಕ್ಷರದಿಂದ ಹಸು ಅಂತ ಅರ್ಥ ಆಗ್ತದೆಯೋ, ಅಹ ಅಂತ ವಿಸರ್ಗದಿಂದ ಹಸು ಅಂತ ಅರ್ಥ ಆಗ್ತದೆ. ಯಾಕೆ? ಅನಿತ್ಯ ಅಂದಮೇಲೆ ಅದು ಹೋಗ್ಬಿಡ್ತದೆ. ಹೋಗ್ಬಿಟ್ಟ ಮೇಲೆ ಗಕ್ಕೂ ಅವಕ್ಕೂ ಯಾವ ಸಂಬಂಧ ಇಲ್ಲ. ಅವಕ್ಕೂ ವಿಸರ್ಗಕ್ಕೂ ಏನು ಸಂಬಂಧ ಉಳಿಯೋದಿಲ್ಲ. ಸಂಬಂಧ ಉಳಿಬೇಕಾಗಿದ್ರೆ ಅವು ಅನಿತ್ಯ ಅಂತ ಅನ್ಬಾರ್ದು, ಕ್ಷಣಿಕ ಅಂತ ಅನ್ಬಾರ್ದು. ಅದಕ್ಕೆ ವೈಯಾಕರಣಗಳು ಹೇಳ್ತಾರೆ, ಇಲ್ಲ, ಮತ್ತೆ ಗ ಓ ವಿಸರ್ಗ ಸೇರಿ ಒಂದು ಸ್ಫೋಟವಾಗ್ತದೆ. ಅದಕ್ಕೆ ಪದಸ್ಫೋಟ ಅಂತ ಕರೀತಾರೆ. ಆ ಮೂರೂ ಕೂಡ ಸ್ಫೋಟವಾದಾಗ ಆ ಏನು ಗೌಹು ಅಂತ ಪದ ಚಾಲು ಆಯಿತು, ಅದರಿಂದ ಹಸು ಅಂತನ್ನೋ ಜ್ಞಾನ ಬರ್ತದೆ. ಆನಂತರ ಗೌಹು ಘಾಸಂ ಭಕ್ಷಯತಿ,
ಗೌಹು ಘಾಸಂ ಭಕ್ಷಯತಿ, ಹಸು ಹುಲ್ಲನ್ನು ತಿಂತದೆ, ಹಸು ಹುಲ್ಲನ್ನು ತಿನ್ನುತ್ತದೆ. ಹಸು ಶಬ್ದದಿಂದ ಹಸು ಹುಲ್ಲನ್ನು ತಿನ್ನುತ್ತೆ ಅರ್ಥವಾಯಿತು. ಆನಂತರ ಹುಲ್ಲನ್ನು ಅಂತ ಅನ್ನೋದ್ರಿಂದ ಹುಲ್ಲನ್ನು ತಿನ್ನುತ್ತದೆ ಅಂತ ಅರ್ಥ ಆಯಿತು. ತಿನ್ನುತ್ತದೆ ಅಂತ ತಿಳ್ಕೊಂಡಂತ ಅನ್ನೋದ್ರಿಂದ ಹಸು ಹುಲ್ಲನ್ನು ತಿನ್ನುತ್ತದೆ ಅಂತ ಅರ್ಥವಾಯಿತು. ಅಥವಾ ಇವು ಒಂದಕ್ಕೊಂದು ಸಂಬಂಧ ಉಳ್ಳವುಗಳು ಅಂತನ್ನೋ ಪ್ರಶ್ನೆ. ಯಾಕೆ ಸ್ಫೋಟ ಅಂತ ತಿಳ್ಕೊಂಡಂತ ಮೇಲೆ ಹಸು ಗೌಹು ಅಂದಾಕ್ಷಣಕ್ಕೆ ಅದು ಹೋಯ್ತು, ಮುಗೋದೋಯ್ತು. ಮುಂದೆನೇ ಇದಕ್ಕೆ ಅದರ ಸಂಬಂಧ ಉಳಿಯೋದಿಲ್ಲ. ಖಾಸಂ ಅದಕ್ಕೆ ಸಂಬಂಧ ಇಲ್ಲ, ಅದೊಂದು ಬೇರೆ ಪದ. ಭಕ್ಷಯತೆ ಇನ್ನೊಂದು ಬೇರೆ ಪದ. ಯಾಕೆ ನಿಮ್ಮ ಪ್ರಕಾರ ಸ್ಫೋಟವಾದ ಮೇಲೆ ಆಕಾಶದಲ್ಲಿ ಹೋಗಿ ವಿಲೀನವಾಗಿಬಿಡ್ತದೆ. ಇಲ್ಲ ಮತ್ತೆ ಹೇಗೆ ಗ ಓ ವಿಸರ್ಗ ಸೇರಿ ಗೌಹು ಅಂತನ್ನುವ ಒಂದು ಪದ ಸ್ಫೋಟವಾಯಿತು, ಹಾಗೆ ವಾಕ್ಯ ಸ್ಫೋಟವೂ ಕೂಡ ಆಗ್ತದೆ. ಆದ್ದರಿಂದಾಗಿ ಈ ಸ್ಫೋಟಗಳನ್ನು ಒಪ್ಪಿದ್ದರಿಂದ ವಾಕ್ಯಗಳ ಅರ್ಥವಾಗುತ್ತದೆ. ಅದಕ್ಕೋಸ್ಕರ ಅನಿತ್ಯವಾದ ಅಕ್ಷರ, ಅನಿತ್ಯವಾದ ಪದ, ಅದರಿಂದ ತಯಾರಾಗಿರ್ತಕ್ಕಂಥ ನಿತ್ಯ ವಾಕ್ಯದಿಂದ ವೇದಗಳು ನಿತ್ಯವಾಗಲು ಸಾಧ್ಯವಿಲ್ಲ. ಇದು ಪೂರ್ವ ಪಕ್ಷಿಗಳ ಪ್ರಶ್ನೆ. ಅದಕ್ಕೆ ಆಚಾರ್ಯರ ಉತ್ತರ, ನ ವರ್ಣಾಃ ಪ್ರತ್ಯೇಕಂ ಅರ್ಥಂ ಅವಿದದತಿ ತಥಾ ಸತಿ ಅನೇಕ ವರ್ಣೋಚ್ಚಾರಕ ವೈಯರ್ಥ್ಯಾತ್. ನಮಗೆ ಹೇಳಪ್ಪ ಮೊದಲು, ಆಗಲ್ಲ ನಮ್ಮ ಪ್ರಶ್ನೆಗೆ ಉತ್ತರನೇ ಬರಲಿಲ್ಲ. ಗೋ ಔ ವಿಸರ್ಗ, ಗ ಓ ವಿಸರ್ಗ, ಗದಿಂದ ಹಸು ಅಂತ ಅರ್ಥ ಆಯಿತು, ಓ ಅಂದರೆ ಹಸುರವಾಯಿತು, ಅಥವಾ ಅಹ ಅನ್ನೋದ್ರಿಂದ ಹಸು ಅಂತ ಅರ್ಥ ಆಯಿತು. ಗದಿಂದ ಹಸು ಅರ್ಥ ಅಂತ ಆಗಿದ್ದರೆ ಅವಾಗ ಓ ಮತ್ತು ಅಹ ಬೇಕಾಗಿರಲಿಲ್ಲ. ಅಹಾದಿಂದ ಹಸು ಅಂತ ಅರ್ಥವಾಗ್ತಿದ್ರೆ ಗ ಓ ಬೇಕಾಗಿಲ್ಲ. ಅದಕ್ಕೆ ನೀನು ಉತ್ತರ ಕೊಟ್ಟು ಇವು ಮೂರೂ ಸೇರಿ ಒಂದು ಸ್ಫೋಟ ಆಯಿತು ಅಂತ ತಿಳ್ಕೊಂಡು ಹೇಳ್ತಾರೆ. ಮೂರೂ ಸೇರಿ ಸ್ಫೋಟ ಆಯಿತು ಅಂತ ತಿಳ್ಕೊಂಡಂತಂದರೆ ಅದು ಹೇಗಾಗ್ತದೆ? ಮೊದಲು ಗ ಉಚ್ಚರಿತವಾಯಿತು, ಅದು ಅನಂತದಲ್ಲಿ ಹೋಗಿಬಿಡ್ತು. ಓ ಉಚ್ಚಾರಿತವಾಯಿತು, ಅನಂತದಲ್ಲಿ ಹೋಯಿತು ಅಂತ ತಿಳ್ಕೊಂಡಂತೆ. ಆವಾಗ ಗೋಹು ಅಂತ ತಿಳ್ಕೊಂಡಂತ ಹೇಗಾಯಿತು? ಆದ್ದರಿಂದಾಗಿ ನಿಮ್ಮ ಪ್ರಕಾರ ಸ್ಫೋಟವನ್ನು ಕ್ರಮವಾಗಿ ಉಚ್ಚಾರಣೆಯಿಂದ ಕ್ರಮವಾಗಿ ಪ್ರಕಟಿತವಾದ ವರ್ಣಗಳು, ಅವಾಗ ನೀವೇನು ಹೇಳಬೇಕು? ಗ ಅದರ ಸಂಸ್ಕಾರ ಬುದ್ಧಿಯಲ್ಲಿ ಉಳಿತು, ಓದ ಸಂಸ್ಕಾರವು ಬುದ್ಧಿಯಲ್ಲಿ ಉಳಿದಿದೆ, ವಿಸರ್ಗದ ಸಂಸ್ಕಾರ ಬುದ್ಧಿ ಉಳಿದಿದೆ, ಮೂರು ಸೇರಿ ಗೋಹು ಹಸು ಅಂತ ಅರ್ಥವಾಯಿತು ಅಂತ ನೀವು ಹೇಳಬೇಕು. ಹೀಗೆ ಹೇಳೋದ್ರಿಂದ ಏನಾಯಿತು? ಬುದ್ಧಿಗೆ ಗೊತ್ತಿದ್ದ ಗ ಓದ ಜೊತೆಗೆ ವಿಸರ್ಗ ಸೇರಿದಾಗ ಗೌಹು ಅಂತ ತಿಳ್ಕೊಂಡಂತೇಳಿ ಅರ್ಥವಾಯಿತು ಅಂತ ತಿಳ್ಕೊಂಡಂತ ಹೇಳ್ತೀರಿ. ಅದನ್ನು ಸ್ಫೋಟ ಅಂತನ್ನೋ ಬದಲಾಗಿ ಪ್ರಮಿತವಾದ ವಸ್ತುಗಳಿಂದಲೇ, ಮೊದಲು ಗೊತ್ತಿದ್ದ ಪ್ರಮಿತವಾದ ವಸ್ತುಗಳಿಂದಲೇ ನೀವು ಗ ಓ ಔಹುಗಳನ್ನು ಸೇರಿಸಿ ಹಸು ಅಂತ ತಿಳ್ಕೊಂಡಂತೇಳಿ ಹೇಳಬೇಕಾಗಿದ್ದರೆ ಆವಾಗ ಅದೇ ಗಕಾರ, ಅದೇ ಓಕಾರ, ಅದೇ ವಿಸರ್ಗ ಅಂತ ತಿಳ್ಕೊಂಡಂತೇಳಿ ತದೇವ ಇದಂ ಅಂತ ತಿಳ್ಕೊಂಡಂತೇಳಿ ನಾವು ಏನು ಮೊದಲಿನಿಂದಲೂ ಪ್ರತ್ಯಭಿಜ್ಞೆ ಹೇಳಿದ್ದೇವೆ. ಆ ಪ್ರತ್ಯಭಿಜ್ಞೆ ವ್ಯಾವಹಾರಿಕವಲ್ಲ, ಪ್ರತ್ಯಭಿಜ್ಞೆ ಇದು ಸತ್ಯ. ಆದ್ದರಿಂದಾಗಿ ಪ್ರತ್ಯಭಿಜ್ಞಾದಿಂದ ಪದಗಳಿಗೆ ಅರ್ಥವಾಗ್ತದೆ. ಯಾಕೆಂದ್ರೆ ಪ್ರತ್ಯಭಿಜ್ಞ ಮನಸ್ಸಿನಲ್ಲಿ ಗೌಹು ಅಂತ ತಿಳ್ಕೊಂಡಂತೇಳಿ
ಅದು ಉಳೀತು. ಮರುದಿವಸ ಗೌಹು ಅಂತ ನೋಡಿದಾಗ ತದೇವ ಗೌಹು ಅಂತ, ಅದೇ ಇದು ಅಂತ ತಿಳ್ಕೊಂಡು ಅಂತೇಳಿ ಅದನ್ನು ನೋಡಿ ಅದೇ ಇದು ಅಂತ ತಿಳ್ಕೊಂಡು ಅಂತ ಹೇಳ್ತೀವಿ. ಆದ್ದರಿಂದಾಗಿ ಉಚ್ಚರಿತವಾಗಿರ್ತಕ್ಕಂಥದ್ದು ಇದು ನಾಶವಾಗಲಿಲ್ಲ. ಉಚ್ಚರಿತವಾದದ್ದು ಆಕಾಶದಲ್ಲಿ ಉಳಿದಿವೆ. ಆಕಾಶದಲ್ಲಿ ಇರ್ತಕ್ಕಂಥದ್ದು ಮತ್ತೆ ಪುನಃ ಗೌ ಉಚ್ಚಾರಣೆ ಆದಾಗ ತದೇವ ಇದಂ, ಅವರೇ ಅದೇ ಇದು, ಆ ಗಕಾರವೇ ಈ ಗಕಾರ ಅಂತ ತಿಳ್ಕೊಂಡು ಅಂತೇಳಿ ನಮಗೆ ಜ್ಞಾನವಾಗ್ತದೆ. ಆದ್ದರಿಂದಾಗಿ ಆಚಾರ್ಯರು ವಾಕ್ಯ ವಿಷಯಕವಾದ ಪ್ರತಿಜ್ಞೆಯನ್ನು ಹೇಳುತ್ತಾ ತದೇವ ಇದಂ ವಚನಂ ಅಂತನ್ನೋದು ಮೊದಲು ಪ್ರಮಿತವಾಗಿ ಬುದ್ಧಿಯಲ್ಲಿರುವ ವಾಕ್ಯಗಳು ತದೇವ ಇದಂ ಅಂತಕೊಂಡಂತೇಳಿ ಅರ್ಥವನ್ನು ಮಾಡಿಕೊಟ್ಟು ಆಗ ಎಲ್ಲವೂ ಸೇರಿ ಒಂದು ಪದದ ಅರ್ಥವನ್ನು ಕೊಡುತ್ತವೆ. ಇಲ್ಲದೆ ಇದ್ದರೆ, ಒಂದಕ್ಕೊಂದು ಸಂಬಂಧ ಇಲ್ಲದೆ ಇದ್ದರೆ ಗೌಹು ಅಂತ 3 ಅಕ್ಷರ ಯಾಕೆ ಬೇಕು? ಆದ್ದರಿಂದಾಗಿ ಅದೇ ಇದು ವಾಕ್ಯ ಅಂತನ್ನು ಪ್ರತ್ಯಭಿಜ್ಞೆಯಿಂದ ಅವು ಅರ್ಥ ಮಾಡಿಕೊಡುತ್ತವೆ. ಆದ್ದರಿಂದಾಗಿ ಈ ಪ್ರತ್ಯಭಿಜ್ಞೆಯನ್ನು ಒಪ್ಪಲೇಬೇಕು. ಪ್ರತ್ಯಭಿಜ್ಞೆ ಇದು ವ್ಯಾವಹಾರಿಕ ಅಲ್ಲ, ಅಥವಾ ಇದು ಭ್ರಾಂತಿಯೂ ಕೂಡ ಅಲ್ಲ. ಪ್ರತ್ಯಭಿಜ್ಞೆ ಅಂತಂದರೆ ನಿನ್ನೆ ಭೇಟಿಯಾದವರು ಇವತ್ತು ಭೇಟಿಯಾಗಿ ಬಂದಾಗ ಅಂತನ್ನೋದು ಅವರಲ್ಲಿ ಇವರಲ್ಲಿ ಇರ್ತಕ್ಕಂಥ ಸಂಬಂಧ, ಅದೇ ಇದು ಅಂತನ್ನೋದನ್ನು ಇಟ್ಕೊಳ್ಬೇಕು. ಆಗ ಅದೇ ಇದು ಅಂತಿಕೊಂಡಂತಿದ್ರೆ ಅದೇ ಅಕ್ಷರ ಇದು, ಆವಾಗ ವರ್ಣ ಅನಿತ್ಯವಾಗಲಿಲ್ಲ, ವರ್ಣ ನಿತ್ಯವಾಯಿತು. ನಿತ್ಯವಾದದ್ದರಿಂದ ವರ್ಣಗಳಿಂದ ತಯಾರಾದ ಪದಗಳು ಶಬ್ದಗಳು ನಿತ್ಯ, ವಾಕ್ಯಗಳು ನಿತ್ಯ, ಆದ್ದರಿಂದ ವೇದಗಳು ನಿತ್ಯ. ಅಷ್ಟೇ ಅಲ್ಲ, ಈ ಸಂಸ್ಕಾರ ಮನಸ್ಸಿನಲ್ಲಿ ಉಳಿಯೋದಕ್ಕೋಸ್ಕರ ನಾವು ಮಕ್ಕಳಿಗೆ ಕಲಿಸ್ತೇವೆ. ಹೇಳಿ, ಮಕ್ಕಳಿಗೆ ಕಲಿಸುವಾಗ ಅ ಅಂದರೆ ಅಗಸ, ಆ ಅಂದರೆ ಆನೆ, ಈ ಅಂದರೆ ಇರುವೆ, ಈ ಅಂದರೆ ಈಶ್ವರ, ಮೇಲಿನಲ್ಲಿ ಅ ಅಂದರೆ ಆನೆ, ಅ ಅಂದರೆ ಆನೆ. ಆಗ ಆ ಅದಿಂದ ಆನೆ ಚಾಲು ಆಗ್ತದೆ, ಅಗಸ ತಯಾರಾಗ್ತದೆ, ಆದಿಂದ ಆನೆ ತಯಾರಾಗ್ತದೆ ಅಂತನ್ನೋದನ್ನು ಅದೇ ಅ ಅದೇ ಆ ಅವುಗಳಿಂದ ಇದು ಅಂತನ್ನೋದು ಬುದ್ಧಿಸ್ಥವಾಗಿ ಉಳಿಯುತ್ತವೆ ಅಂತಿಕೊಂಡಂಥದ್ರಿಂದ ಆರಂಭದಲ್ಲಿ ಬಾಲ್ಯದಲ್ಲಿ ಕಲಿತದ್ದೇನೆ ಮುಂದೆ ಅದನ್ನು ನೆನಪಿರ್ತದೆ ಅಂತಂದಮೇಲೆ ಆ ವರ್ಣ ಸತ್ತಿಲ್ಲ, ಆ ವರ್ಣ ಅನಿತ್ಯವಲ್ಲ. ಆದ್ದರಿಂದಾಗಿ ಪ್ರೊನೌನ್ಸಿಯೇಷನ್ ಕಳಿಸುವಾಗ ಮೊದಲು ಏನು ಮಾಡ್ತೇವೆ? ಅ ಅ ಅ ಆ ಈ ಅಂತ ಕಲಿಸ್ಕೊಡ್ತೇವೆ, ಅದು ಬುದ್ಧಿಸ್ಥವಾಗ್ತದೆ. ಆನಂತರ 2 ಅಕ್ಷರ ಜೋಡಿಸಿ ಕಲಿಸ್ತೇವೆ, ಅಂಕಲಿಪಿ ಅಂತಕೊಂಡು ಕರೀತಾರೆ. ಆ ಬುದ್ಧಿಸ್ಥವಾದದ್ದೇನೆ ನಿನ್ನೆ ನೋಡಿದ ಇದೇ ಚಿತ್ರ ಆನೆ, ಕೂಸು, ಇದಕ್ಕೇನು ಆನೆ ಅಂತಂತದ್ದು. ಕೂಸಿ ಕಲಿಸಿದ ಕ್ಷಣಕ್ಕೇನೆ ಇದು ಈ ರೀತಿಯಾಗಿರ್ತಕ್ಕಂಥ ಕ್ರಮ ಕರೀತದೆ. ಆದ್ದರಿಂದಾಗಿ ಈ ರೀತಿಯಾಗಿ ಅಕ್ಷರಗಳು ಬುದ್ಧಿಯಲ್ಲಿ ಪ್ರಮಿತವಾಗಿರ್ತಕ್ಕಂಥವುಗಳು, ವರ್ಣಗಳು ಪ್ರಮಿತವಾದಂತಹ ಶಬ್ದಗಳು ಬುದ್ಧಿಯಲ್ಲಿ ಇರುವುದರಿಂದ ಅವು ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಜ್ಞಾತವಾಗುತ್ತವೆ ಅಂತಕೊಂಡಂಥ ಮೇಲೆ ವರ್ಣಸ್ಫೋಟ, ಪದಸ್ಫೋಟ, ವರ್ಣನಿತ್ಯ ಇತ್ಯಾದಿ ಕಲ್ಪನೆಯೂ ಸರಿಯಲ್ಲ, ಇತ್ಯಾದಿ ವಾದಗಳು ಕೂಡ ಸರಿಯಲ್ಲ. ಆದ್ದರಿಂದಾಗಿ ವರ್ಣನಿತ್ಯ. ಅದರಿಂದಾಗಿ ನೀವು ವೈಯಾಕರಣೆಗಳು ಶಬ್ದ ನಿರ್ವಯವ ಅಂತ ಹೇಳಿದ್ರು, ಅದಕ್ಕೆ ಅವಯವ ಇಲ್ಲ. ಅ ಮುಗಿದೋಯ್ತು, ಆ ಮುಗಿದೋಯ್ತು. ಆವಾಗ ಅದರದ್ದು ಗ ಓ ಅಹ ಹೇಗೆ ಜೋಡಿಸ್ತೀರಿ ಅಂತ ತಿಳ್ಕೊಂಡಂತ ಹೇಳಿ ಕೇಳಿದಾಗ ಅವರು ಏನು ಉತ್ತರ ಕೊಡ್ತಾರೆ ಅಂತಂದ್ರೆ, ಗ ಉಚ್ಚಾರಣಿತವಾಯಿತು, ಅದರ ನಂತರ ಒಮ್ಮೆಲೆ ಉಚ್ಚಾರಣವಾಯಿತು, ನಂತರ ವಿಸರ್ಗ ಉಚ್ಚಾರಣೆ ಆಯಿತು. ಮೊದಲ ಉಚ್ಚಾರಣೆಯನ್ನು ಅವು ಬೆಳೆಸ್ಕೋತ ಹೋದು, ವಿಶದೀಕರಣ ಅಂತ ಕರೀತಾರೆ. ಪ್ರಥಮೋಚ್ಚರಿತೇನೇವ ವರ್ಣೇನ ಅಭಿವ್ಯಕ್ತೋಪಿ ಸ್ಫೋಟ, ಮೊದಲನೇ ವರ್ಣದಿಂದ ಅಭಿವ್ಯಕ್ತವಾದ ಆ ಸ್ಫೋಟ ದ್ವಿತೀಯಾದ್ಯುಚ್ಚಾರಣೆನ, 2ನೇ ಅಕ್ಷರ ಹೇಳಿದಾಗ ಅದರದೇ ವಿಸ್ತಾರ ಭಾಗ, ಅಕಾರದ ವಿಸ್ತಾರ, ಗದ ವಿಸ್ತಾರ, ಗೌಹು ಉಚ್ಚಾರ ಗೌಹು.
ಆದ್ದರಿಂದಾಗಿ ಅದು ವಿಸ್ತಾರವಾಗಿ ಮಾಡ್ತದೆ. ಅದರಿಂದಾಗಿ ಹಂಗಿರುತ್ತೆ. ಅದು ಕೂಡ ಅವಾಗ ಅದಕ್ಕೋಸ್ಕರವೇ ವರ್ಣಸ್ಫೋಟ, ಪದಸ್ಫೋಟ, ವಾಕ್ಯಸ್ಫೋಟ ಅಂತ ನಾವು ಒಪ್ಪಿಕೊಳ್ತೇವೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಇಲ್ಲ, ಯಾವುದಕ್ಕೆ ಅವಯವ ಇಲ್ಲ ಅದು ಬೆಳೀತದೆ ಅಂತ ಅನ್ನೋದು ಹೇಳೋದು ತಪ್ಪಾಗ್ತದೆ. ಅವಯವ ಇದ್ದದ್ದು ಬೆಳೀತದೆ. ಕಾಳಿನ ಅವಯವ ಮೊಳಕೆ, ಮೊಳಕೆ ಅವಯವ ಅದರ ಮುಂದೆ ಈ ರೀತಿ ಅವಯವ ಇದ್ದರೆ ಬೆಳೀತದೆ ಹೊರತು ಅವಯವವನ್ನು ಒಪ್ಪದೇ ಇದ್ದರೆ ಅದಕ್ಕೆ ವೈಷದ್ಯೀಕರಣ ಉಪಯೋಗದಲ್ಲ. ಅದರಿಂದ ಆ ಪ್ಲಸ್ ಆನೆ, ಆ ಪ್ಲಸ್ ನೆ ಆನೆ ಅಂತೇಳಿ ನಿರ್ವಯಗಳು ಶಬ್ದ ಸ್ಫೋಟ, ವಾಕ್ಯ ಸ್ಫೋಟಗಳನ್ನು ಕೂಡ ಅದನ್ನು ಮಾಡಲಿಕ್ಕೆ ಸಮರ್ಥವಾಗುವುದಿಲ್ಲ. ಆದ್ದರಿಂದಾಗಿ ಇದನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳ್ತಾ ಇಲ್ಲ, ಸ್ಫೋಟ ಪೂರ್ಣವಾಗಿಯೇ ಪ್ರಕಟವಾಗ್ತದೆ ಅಂತ ತಿಳ್ಕೊಂಡಂಥದ್ರಿಂದ ಅದ್ರ ಬದಲಾಗಿ ಅದೇ ಇದು ಅಂತ ತಿಳ್ಕೊಂಡಂಥ ಪ್ರತಿಬಿದ್ನ ಒಪ್ಪಲೇನು ಗಂಟು ಹೋಗ್ತಾನೆ. ಮೊದಲೇನೋ ಹೇಳಿ ಮತ್ತೇನೋ ಅದನ್ನು ಜೋಡಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದೆ. ಅದರ ಬದಲಾಗಿ ಗ ಇದು ವರ್ಣ ನಿತ್ಯ, ಎರಡನೇ ಸಲ ಗ ಉಚ್ಚಾರಣೆ ಮಾಡಿದಾಗ ಆ ವರ್ಣದ ಅದೇ ಇದು ಅಂತಿಕೊಂಡಂಥ ಜ್ಞಾನದಿಂದ ಆ ಕೆಳಗೆ ಮುಂದೆ ಹೋಗ್ತದೆ. ಗ ಅಂತ ಜೊತೆಗೆ ಇದು ಅವಯವ ಸಹಿತವಾದದ್ರಿಂದಾಗಿ ಇದ್ರ ಜೊತೆಗೆ ಬೇರೆ ಅವಯವವನ್ನು ಸೇರಿಸಲಿಕ್ಕೆ ಬರ್ತದೆ. ಗ ಪ್ಲಸ್ ಓ ಸೇರಿ ಗೌ ಅಂತ ತಿಳ್ಕೊಂಡಂತಾಯಿತು. ವಿಸರ್ಗ ಸೇರಿದ ಗೌಹು ಅಂತ ಒಂದೇ ಪದ ಆಯಿತು. ಆದ್ದರಿಂದಾಗಿ ತದೇವ ಅಯಂ ಗಕಾರ, ತದೇವ ಅಯಂ ಗಂಗಾಪದ, ತದೇವ ಇದಂ ಗಣಪತಿ ಅಂತಕ್ಕಂಥದ್ದು ನಮ್ಮ ಸಂಸ್ಕಾರದಿಂದ ಉಳಿತದೆ. ಆದ್ದರಿಂದಾಗಿ ಪ್ರತ್ಯಭಿಜ್ಞ ಒಪ್ಪಬೇಕು. ಗಣಪತಿ ಗಣಪತಿಯ ಶಬ್ದ ಕೇಳಿ ಸಂಸ್ಕಾರದ ಅದು ನಿತ್ಯವಾದದ್ದರಿಂದಾಗಿ ನಿನ್ನೆ ಹೇಳಿದ ಗಣಪತಿ ಶಬ್ದವೇ ಈಗ ನಾನು ಕೇಳಿದ್ದೇನೆ. ಆದ್ದರಿಂದ ಈ ಇದು ಪ್ರತಿಮಾ ಗಣಪತಿ ಅಂದಮೇಲೆ ಇದರ ಹೆಸರು ಗಣಪತಿ. ಆದ್ದರಿಂದಾಗಿ ವರ್ಣಗಳು ನಿತ್ಯ, ವರ್ಣದಿಂದ ತಯಾರಾದ ಶಬ್ದ ನಿತ್ಯ, ಶಬ್ದಗಳಿಂದ ತಯಾರಾದ ವಾಕ್ಯ ನಿತ್ಯ. ಬೇರೆ ವಾಕ್ಯ ಮಾಡುವಾಗ ಅದನ್ನು ಚೇಂಜ್ ಆಗಲಿ. ಗಣಪತಿ ಅಂತನೋ ಬದಲಾಗಿ ನಾನು ಗಾಡಿ ಅಂತಕೊಂಡಂತೆ ನನ್ನ ಶಬ್ದ ತಯಾರು ಮಾಡ್ತೀನಿ, ನಾನು ಮಾಡ್ತೇನೆ, ಅದು ಆಗಲಿ. ಅದು ಬೇರೆ, ಇದು ಬೇರೆ, ಅದು ಬೇರೆ. ಆದರೆ ಅವೆಲ್ಲವೂ ಮೊದಲಿಂದಲೂ ಇವೆ, ಇದ್ದದ್ದು ಅಭಿವ್ಯಕ್ತವಾದವೇ ಹೊರತು ಹೊಸದಾಗಿ ವರ್ಣಗಳು ಹುಟ್ಟಲಿಲ್ಲ. ಎಂದು ಅವತ್ತು ಅನಂತ ಕಾಲದ ಹಿಂದೆ ವೇದಗಳು ನಿತ್ಯ, ಪ್ರಳಯ ಕಾಲದಲ್ಲಿ ದೇವರು ತನ್ನ ಬುದ್ಧಿಯೊಳಗೆ ಇಟ್ಟುಕೊಂಡಿರ್ತಾನೆ. ಆನಂತರ ಸೃಷ್ಟಿ ಪ್ರಾರಂಭ ಆದಮೇಲೆ ಮತ್ತೆ ಎಲ್ಲ ವೇದಗಳನ್ನು ತಾನು ಹೈಗ್ರೀವ ರೂಪದಿಂದ ಉಚ್ಚಾರಣೆ ಮಾಡ್ತಾನೆ. ಅದನ್ನೇ ಕೇಳಿಕೊಂಡು ಬ್ರಹ್ಮದೇವರು ಅದನ್ನು ಉಚ್ಚಾರಣೆ ಮಾಡ್ತಾರೆ. ಅದನ್ನೇ ಪ್ರತ್ಯಕ್ಷಿಸಿಕೊಂಡು ಋಷಿಗಳು ಉಚ್ಚಾರಣೆ ಮಾಡ್ತಾರೆ. ಆದ್ದರಿಂದಾಗಿ ಈ ರೀತಿಯಾಗಿ ವರ್ಣಗಳು ನಿತ್ಯವಾಗಿ ಈ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಅವು ಈ ರೀತಿ ಅಂತ ಅದೇ ಗಕಾರ, ಅದೇ ಗಂಗಾ ಶಬ್ದ, ಅದೇ ಗಣಪತಿ ಶಬ್ದ ಅಂತನ್ನೋದು ಅನುಭವದಿಂದ ಸಿದ್ಧವಾಗ್ತದೆ. ಆದ್ದರಿಂದಾಗಿ ಪ್ರತ್ಯಭಿಜ್ಞೆ ಒಪ್ಪಬೇಕು. ಪ್ರತ್ಯಭಿಜ್ಞೆ ಒಪ್ಪೋದ್ರಿಂದ ಕ್ಷಣಿಕವಾದ ಒಪ್ಪಿಡ್ತದೆ. ಬೌದ್ಧರ ಕ್ಷಣಿಕವಾದವೂ ಹೋಯಿತು, ವರ್ಣಗಳ ನಿತ್ಯತ್ವ ಅದು ಕೂಡ ಹೊರಟಾಯಿತು. ಆದ್ದರಿಂದಾಗಿ ವರ್ಣಗಳು ನಿತ್ಯ. ಆಗ ಮತ್ತವನು ಪ್ರತಿವಾದ ಹೇಳ್ತಾನೆ, ಇಲ್ಲ, ಸ್ವಯಂ ಗಕಾರ ಅದೇ ಗ ಅಂತನ್ನೋ ಪ್ರತ್ಯಬದ್ಧನೆಯಿಂದ ಗ ಅಕ್ಷರದ ನಿತ್ಯತ್ವ ಸಾಧಕ ಆಗೋದಿಲ್ಲ. ಯಾಕಂದರೆ ಎಷ್ಟೋ ಸರ್ತಿ ಅದೇ ಇದು ಅಂತನೂ ಭ್ರಾಂತಿನೂ ಆಗ್ಲಿಕ್ಕೆ ಸಾಧ್ಯದಲ್ಲ, ಭ್ರಾಂತಿ ಆಗ್ಲಿಕ್ಕೆ ಸಾಧ್ಯ. ಯಾಕಂತ ತಿಳ್ಕೊಂಡಂತಂದ್ರೆ ನೀನು ಹೇಳ್ತಿ ತಾನೇವ ಶಾಲೀನ್ ಭುಂಜಮಃ. ಇವತ್ತು ಅನ್ನಿ ಭಾಳ ಚಲೋ ಆಗಿದ್ರಿ ಅಂತಕೊಂಡಂತೇಳಿ ಅತಿಥಿ ಹೇಳ್ತಾನೆ, ನಿನ್ನೆಯೂ ಚಲೋ ಆಗಿತ್ತು, ಯಾವ್ದು ಚಲೋ ಆಗಿತ್ತು, ಅದೇ ಅಕ್ಕಿ ಉಪಯೋಗಿಸಿದ್ರಿ ಅಂತ ತಿಳ್ಕೊಂಡಂತೇಳಿ ಯಜಮಾನ ಉತ್ತರ ಕೊಡ್ತಾನೆ. ಅದೇ ಅಕ್ಕಿಯನ್ನು ಅದು ಬೆಂದು ತಿಂದ ಎಲ್ಲ ಹೋಗ್ಬಿಟ್ಟದು. ಅದರಿಂದ ಅದೇ ಇದು ಅಂತಂದಾಗ ಭ್ರಾಂತಿನೂ ಬರಲಿಕ್ಕೆ ಸಾಧ್ಯತೆ ಅದ. ಇದು ಬ್ರಹ್ಮ, ಅದೇ ಅಕ್ಕಿ ಅಂತ ಅನ್ನೋದು ಬ್ರಹ್ಮ ಇದು ಅಂತ ತಿಳ್ಕೊಂಡಂತ.
ಇಲ್ಲರಿ ನೀವು ಕೊಟ್ಟದ್ದು ಮಡಿ ನಿನ್ನೆ ಆಚಾರ್ಯಗೂ ಕೊಟ್ಟಿರಲಿಲ್ಲ. ಹೌದ್ರಿ, ಅದೇ ಮಡಿ ನಿಮಗೆ ಕೊಟ್ಟಿವ್ರಿ ಅಂತ. ಅದೇ ಮಡಿ ಅಂತಂದ್ರೆ ಅದೇ ಮಡಿ ಅವ್ರು ಕೊಟ್ಕೊಂಡು ಹೋಗ್ಬಿಟ್ಟಾರಲ್ಲ, ಅದರಂಥದ್ದೇ ಮಡಿ. ಆದ್ದರಿಂದಾಗಿ ಇಲ್ಲಿ ಈ ವ್ಯವಹಾರದಲ್ಲಿ ಭ್ರಾಂತಿ ಬಂತಲ್ಲ, ಅದೇ ಇದು ಅಂತ ಅನ್ನೋದಕ್ಕೂ ಆಗಲಿಲ್ಲ. ಅದೇ ಇದು ಅಂತಿಕೊಂಡಂತ ಅನ್ನೋ ಸಂದರ್ಭದಲ್ಲಿ ಈ ಉತ್ತರ ನಮ್ಗೆ ಹೇಳ್ರಿ, ಅದೇ ಅಕ್ಕಿಯನ್ನು ಮಾಡೀವಿ, ಅದೇ ಮಡಿ ನಿಮಗೆ ಕೊಟ್ಟೀವಿ ಅಂತ ಹೇಳಂತಕ್ಕಂಥ ಹೋಸ್ರತೆ ಧೋತ್ರನೇ ಅದೇ ಧೋತ್ರ ಕೊಟ್ಟಿವ್ರಿ ನಿಮ್ಗೆ ಅಂತ ಅಂಗಡಿ ಅಂತಾನೆ. ಆದರೆ ಅಂಥದ್ದೇ ಕೊಟ್ಟಿವಿ ಅಂತ ಅದು ಅಲ್ಲ, ಇದು ಅಂಥದ್ದೇ ಅಂತ ಅರ್ಥ. ಆವಾಗ ಅದೇ ಇದು ಅಂತ ಸಿದ್ಧ ಆಗಂಗಿಲ್ಲ, ಆದ್ದರಿಂದ ವರ್ಣನಿತ್ಯ ಸಿದ್ಧ ಆಗಂಗಿಲ್ಲ, ಆದ್ದರಿಂದ ವೇದ ನಿತ್ಯ ಅಲ್ಲ ಅಂತ ಅನ್ನುವ ಪ್ರಶ್ನೆಗೆ ಆ ಕಾಲಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ. ಸರಿ, ಆದರೆ ಇಂಥ ಉದಾಹರಣೆಗಳೆಷ್ಟು? 100ರಲ್ಲಿ 10 ತಗೊಳ್ಳೋದು. 90 ವ್ಯವಹಾರಗಳು ಅದೇ ಇದು ಅಂತ ತಿಳ್ಕೊಂಡಂತ ಮಾಡ್ತೀವಲ್ಲ. ನಿನ್ನೆ ರಾಮರಾಯರ ಪಾಠಕ್ಕೆ ಬಂದಿದ್ರು, ನಮ್ಮ ಬಳಗದವರು ಬಂದಾರ. ಮರುದಿವಸ ಅದೇ ರಾಮರಾಯರ ಪಾಠಕ್ಕೆ ಬರ್ತಾರೆ. ನಿನ್ನವ್ರಂಗೆ ಕಾಣ್ತಾರೆ, ಅವ್ರಿಗೆ ಅವರೇರು ಅವ್ರಂಗೆ ಅಲ್ಲ ಅಂತ ಕಾಣ್ತೀವಲ್ಲ. ಅದೇ ರಾಮರಾಯರು ಬಂದಿರ್ತಾರೆ. ಇಲ್ಲಿ ಭ್ರಾಂತಿ ಎಲ್ಲದ. ಆ ರಾಮರಾಯರು ಸತ್ತೋಗಿ ಹೊಸ ರಾಮರಾಯರು ಬಂದಿಲ್ಲ. ಇಲ್ಲದೆ ಇದ್ರೆ ಏನಾಗ್ತದೆ? ನೀವು ಹೋಗಿಲ್ಲ, ಅಲ್ಲ ನನ್ನ ಗಂಡಿದ್ದೀನಿ ಒಳಗೆ ಬರ್ತೇನೆ. ಅದೇ ಹಂಗಿದ್ದಿ ಕರೆಕ್ಟ್ ಗಂಡಲ್ಲ. ನಾನು ಹೆಂಡ್ತಿ ಹೊರ ಕಳಿಸ್ತಿದ್ರೆ ಏನು ಮಾಡ್ತೀನಿ? ಪ್ರತ್ಯಭಿಜ್ಞೆ ಒಪ್ಪಲಿಲ್ಲ ಅಂತಿಕೊಂಡು ಎಲ್ಲ ಪ್ರತಿಬಂಧನೂ ಭ್ರಾಂತಿ ಅಂತಿಕೊಂಡು ಅಂತಂದ್ರೆ ಜಗತ್ತಿನಲ್ಲಿ ವ್ಯವಹಾರ ನಡೀಲಿಕ್ಕಾಗಲ್ಲ. ನಾನು ಅದೇ ಪೆನ್ ಚಲೋ ಕೊಡಪ್ಪ ಅಂತಿಕೊಂಡು ಅಂತಂದ್ರೆ ಅದು ಹೋಗ್ಯದು ಹೊಸ ಪೆನ್ ಬಂದಂತ ಅರ್ಥೇನು? ಒಂದೆರಡು ಉದಾಹರಣೆ, ನೀವು ಹೇಳ್ತಕ್ಕಂಥ ಉದಾಹರಣೆಗಳು ಭ್ರಾಂತಿಗಳಾಗ್ತವೆ. ಅದೇ ಇದು ಅಂತಂದ್ರೆ ಅದೇ ಸಮಾನ ಇದ್ದದಕ್ಕೆ ಅದೇ ಇದು ಅಂತ ವ್ಯವಹಾರದೊಳಗೆ ಅದು ಇಲ್ಲ ಅಂತ ನಾವು ಅನ್ನಂಗಿಲ್ಲ. ಆದರೆ ಸ್ವಯಂ ದೇವದತ್ತಃ ಅಂತಿಕೊಂಡಂತನ್ನೋದು ನಿಮ್ಮ ಮಾತನ್ನು ಒಪ್ಪಿದ್ರೆ ದಿನಾಲು ಅನುಭವಕ್ಕೆ ಬರ್ತಕ್ಕಂಥ ಅನುಭವವನ್ನು ಭ್ರಾಂತಿ ಅಂತ ಅನ್ಬೇಕಾಗ್ತದೆ. ತರ್ಕದ ಪ್ರಕಾರ ನಿಮ್ಮ ಮಾತು ಸರಿ, ಲಾಜಿಕ್ ಪ್ರಕಾರ, ಆದರೆ ಅನುಭವದ ಪ್ರಕಾರ. ಆದ್ದರಿಂದಾಗಿ ತದೇವ ಇದಂ ಅಂತಕೊಂಡು ಹೇಳಿ ಅಂತಕ್ಕಂಥ ಕ್ರಮ ಇಲ್ಲ. ಮತ್ತು ಭ್ರಾಂತಿ ಬರ್ತದಲ್ಲ, ಯಾಕೆ ಭ್ರಾಂತಿ ಬರ್ತದೆ? ಅದಕ್ಕೆ ಅವ್ರು ಹೇಳೋದು, ಎಲ್ಲಿ ಬಾಧ ಬರ್ತದೆ ಅಲ್ಲಿ ಭ್ರಾಂತಿ, ಎಲ್ಲಿ ಬಾಧ ಬರಂಗಿಲ್ಲ ಅಲ್ಲಿ ಭ್ರಾಂತಿ ಇಲ್ಲ. ಬಾಧ ಅಂತಂದ್ರೆ ಹೆಂಗೆ, ಏನು ಅಂತಕೊಂಡಂತಂದ್ರೆ, ಒಬ್ಬ ಹುಡುಗಂದು 1-1.5 ವರ್ಷದ ಹುಡುಗನ ಜವಳ ಆಯಿತು. ಜವಳ ಆಯಿತು ಅಂತಂದ ಕ್ಷಣಕ್ಕೇನೆ ಒಂದೇ ಸಮಯ ಅಳಿಕೆ ಚಲೋ. ನನ್ನ ಕೂದಲು ಹೋದು ನನ್ನ ಕೂದಲು ನಂಗೆ ಬೇಕು. ನಮ್ಮ ಮಂದಿರದೊಳಗೆ ಅಂತ ಜವಳ ಮಾಡ್ತಿರ್ತೇನೆ. ಆವಾಗ ಅವರಪ್ಪ ಸಮಾಧಾನಕ್ಕೆ ಏನು ಹೇಳ್ತಾನೆ, ನಿನ್ನ ಕೂದಲು ಹೋಗಿಲ್ಲೋ, ನಿನ್ನ ಕೂದಲು ಹೋಸಿ ಒಳಗೆ ಹೋಗಿರ್ಬೇಕು. ಇವತ್ತೆಲ್ಲ ನಾಳೆ ಮತ್ತೆ ಮೇಲೆ ಬರ್ತಾವ. ಒಂದು 5-6 ದಿವಸ ಆದಮೇಲೆ ಕೂದಲು ಬಂದ ನೋಡು, ಅವೇ ಕೂದಲು ಬಂದ ನೋಡು, ಅದೇ ಕೂದಲು ಎಲ್ಲಿ ಹೋಗಿಲ್ಲಪ್ಪ, ಅವೇ ಬಂದವ ಅಂತಿಕೊಂಡಂತ ಹೇಳಿ ಅವನಿಗೆ ಆ ಕಾಲದಲ್ಲಿ ಮಗುವಿಗೆ ಸಮಾಧಾನ ಮಾಡ್ತಾರೆ ಅಂತಿಕೊಂಡಂತಂದಾಗ ಆವಾಗ ಮನು ಸಮಾಧಾನ ಹೋಗ್ತದೆ. ಆಗ ಅದೇ ಕೂದಲಿತ್ತೇನೋ ಇಲ್ಲ, ಅದೇ ಕೂದಲಂತಲ್ಲ, ಅದರಂತೆ ಕೂದಲು ಬಂದು. ಆದ್ದರಿಂದ ಪ್ರತ್ಯಭಿಜ್ಞೆಯ ಸಾದೃಶ್ಯವನ್ನೇ ತಿಳಿಸ್ತದೆ ಹೊರತು ಅದು ವರ್ಣನಿತ್ಯತ್ವವಾದಲ್ಲಿ ಇದು ಉಪಯೋಗಕ್ಕೆ ಬಿಡೋದಿಲ್ಲ. ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ, ನಚ ಸಾದೃಶ್ಯಾತ್
ಪ್ರತ್ಯಭಿಜ್ಞಾ ಭ್ರಾಂತಿ ಇತಿ ವಾಚ್ಯಂ. ಅದಕ್ಕೆ ಅವೇನು ಹೇಳ್ತಾನೆ ಅಂತಂದರೆ, ಏನೇ ಇರಲಿ ನೀವು ಹೇಳ್ತಕ್ಕಂತಹ ಏನು ಉದಾಹರಣೆ ಇದೆ ಅಲ್ಲಿ ಸಂಶಯಕ್ಕೆ ಭ್ರಾಂತಿಗೆ ಅವಕಾಶ ಇದೆ. ಸೋಯಂ ದೇವದತ್ತ ಅಂತಿಕೊಂಡಂತನ್ನೋದು ಇದು ವರ್ಣನಿತ್ಯತ್ವವಾದಕ್ಕೆ ಉದಾಹರಣೆ ಅಂತ ಹೇಳಿದ್ರಿ. ಆಗ ನಾನು ತಾನೇ ವಶಾಲಿಯಾನ್ ಭುಂಜ್ಮಃ, ಅದೇ ಅಕ್ಕಿಯನ್ನು ಮಾಡೀವಿ ಅಂತಿಕೊಂಡಂತೇಳಿ ಅಂತಕ್ಕಂಥ ಇದರಲ್ಲಿ ಭ್ರಾಂತಿ ಬರ್ತದೆ. ಭ್ರಾಂತಿಗೆ ಡೌಟಿಗೆ ಅವಕಾಶ ಇದ್ದದ್ರಿಂದಾಗಿ ಎಲ್ಲಿ ಡೌಟಿಗೆ ಅವಕಾಶದ ಅಂಥ ಪ್ರಮಾಣಕ್ಕೆ ಸಾವಕಾಶ ಅಂತ ಕರೀತಾರೆ. ಆದರೆ ನಾವು ಹೇಳಿರ್ತಕ್ಕಂತಹ ವೇದಗಳು ನಿತ್ಯ ಅಂತ ಅನ್ನೋತಕ್ಕಂತಹ ಪ್ರಮಾಣ ಇದು ಸಾವಕಾಶವಾಯಿತು. ಸಾವಕಾಶವಾದದ್ರಿಂದಾಗಿ ಇದನ್ನು ಪ್ರಮಾಣ ಅಂತ ಹೇಳಲಿಕ್ಕೆ ಬರುತ್ತೆ. ಸಾವಕಾಶವಾದದ್ದನ್ನು ಪ್ರಮಾಣ ಅಂತ ಹೇಗೆ ಹಿಡಿಯಲಿಕ್ಕಾಗ್ತದೆ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಮಧ್ವಾಚಾರ್ಯರು ಹೇಳಿದ ಮಾತು ನ ಸಾದೃಶ್ಯಾತ್ ಪ್ರತ್ಯಭಿಜ್ಞಾ ಭ್ರಾಂತಿ. ಸಾದೃಶ್ಯದಿಂದ ಭ್ರಾಂತಿ ಬಂದಂತೆ ಎಲ್ಲ ಕಡೆಗೆ ಭ್ರಾಂತಿ ಇದೆ ಅಂತ ಹೇಳಬೇಡ. ಸೋಯಂ ದೇವದತ್ತ ಅಂತ ನನ್ನ ಅನುಭವ ಹೇಳೋದು. ನಾನು ಲಾಜಿಕಲಿ ಏನೋ ಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ನಿನ್ನ ಅನುಭವ ಏನದ? ಇವ ನನ್ನ ಮಗನೇ ಅಂತೇಳಿ ಗುರುತಿಸಿದೇ ಇಲ್ಲ. ಒಂದು ಸತ್ಯಕ್ಕೆ ಹೆಂಗೆ ಆಯಿತು ಏನು ಅಂತಂದ್ರೆ ಹೆರಿಗೆ ಆಯಿತು. ಹೆರಿಗೆ ಆದ ಕ್ಷಣಕ್ಕೇನೆ ಆಗ ಆ ಕೂಸಿನ ಕರ್ಕೊಂಡೋದ್ರು. 2 ತಾಸು ಆದಮೇಲೆ ನಿನ್ನ ಕೂಸನ್ನು ತಂದುಕೊಟ್ರು. ಆಗ ತಾಯಿ ಹೇಳಿದ್ರು ಇದು ನನ್ನ ಕೂಸಲ್ಲ. ನೀ ಕೂಸಲ್ಲ ಅಂತ ಹೆಂಗಂತೀರಿ? ನೀ ಅಂತೂ ಹೆರಿಗಾದಾಗ ನಿನಗೆ ಎಚ್ಚರ ಇದ್ದಿದ್ದಿಲ್ಲ, ಅನಸ್ತೇಷದೊಳಗಿದ್ದೆ. ಇಲ್ಲ, ನನ್ನ ಕೂಸು ಅಂತ ನನಗೆ ಭಾವನೆ ಬಂದಿಲ್ಲ. ಯಾಕೆ ಇದಕ್ಕಿಂತ ಮೊದಲು ನನ್ನ ಕೂಸಿನ ಭಾವನೆ ಬರ್ತದೆ. ಆದ್ದರಿಂದ ಇದನ್ನು ಟೆಸ್ಟ್ ಮಾಡಿರಿ. DNA ಟೆಸ್ಟ್ ಮಾಡಿದಾಗ ಕೇಸ್ ಆಯಿತು, ಗೊತ್ತಾಯಿತು. ನರ್ಸ್ ಏನು ಮಾಡಿದ್ಲು, ಹಣ ತೊಗೊಂಡು ಈಕೆಗೆ ಹುಟ್ಟಿದ ಗಂಡಿನ ಕೂಸನ್ನು ಮತ್ತೊಬ್ಬಳು ಭಾಳ ಸೀರಿಯಸ್ ಇದ್ಲು. ಆಕೆ 3ನೇದ್ದು ಹೆರಿಗೆಗೆ ಬಂದಿದ್ಲು. ಆಕೆಗೆ ಮತ್ತೆ ಪುನಃ ಹೆಣ್ಣು ಹುಟ್ಟಿದ ಅಂತಂದ್ರೆ ಆಕೆ ಆಗ್ತಿತ್ತು. ಅದಕ್ಕೋಸ್ಕರ ಅವ್ರ ಯಜಮಾನ್ ಡಾಕ್ಟರ್ ಕೇಳ್ಕೊಂಡು ಏನಾರು ಮಾಡು ಅಂತೇಳಿ ಅದಕ್ಕೆ ಗಂಡು ಹುಟ್ಟಿದ ಅಂತ ಆಕೆ ಕೊಟ್ಬಿಟ್ರು. ಆ ಹೆಣ್ಣು ಆಕೆ ಹುಟ್ಟಿದ ಹೆಣ್ಣು ಈ ಕಡೆ ಟ್ರಾನ್ಸ್ಫರ್ ಮಾಡಿದರು. ಅದ್ರ ಮುಂದೆ DNA ಟೆಸ್ಟ್ ಆದಮೇಲೆ ಇದು ಆ ಕೂಸು ಇಕ್ಕಿದ್ದು ಈ ಕೂಸು ಹಾಕಿದ್ದು ಅಂತ ಡಿಸೈಡ್ ಆಯಿತು. ಇದನ್ನು ಯಾಕೆ ನಾವು ಹೇಳಿಕ್ಕೆ ಹೊರಟೀವಿ ಅಂತಂದರೆ ಎಲ್ಲಿ ಬುದ್ಧಿವಂತಿಕೆ ಇದೆ ಅಲ್ಲಿ ಭ್ರಾಂತಿ ಇರೋದಿಲ್ಲ. ಎಲ್ಲಿ ಬಾಧೆ ಇದೆ ಅಲ್ಲಿ ಭ್ರಾಂತಿ ಇದೆ. ಇಲ್ಲ ಮತ್ತು ಕೂಸು ಒಪ್ಕೊಳ್ತಲ್ಲ, ನೋಡೋ ನಿನ್ನ ಕೂದಲು ವಾಪಸ್ ಬಂದದ ಅಂತೇಳಿ ಅವ ಹೇಳ್ದೆ ನಿಮ್ಮ ಮಗ ದಡ್ಡ, ನನ್ನ ಮಗ ಭಾಳ ಶಾಣೆ. ನನ್ನ ಮಗ ಹೇಳ್ತಾನೆ ಅಪ್ಪ ನೀವು ಸುಳ್ಳು ಹೇಳ್ತೀನಿ, ನನ್ನ ಕೂಸು ತಲೆ ಒಳಗೆ ಹೋಗಿಲ್ಲ, ನನ್ನ ಕೂದಲು ಒಳಗೆ ಹೋಗಿಲ್ಲ. ಯಾಕೆ ಕತ್ತರಿಸಿ ಬಿದ್ದದ್ದು ನೋಡಿ ನಾನು, ಅದು ನನ್ನ ತಲೆಯಿಂದ ಕತ್ತರಿಸಿದಾಗ ಕೆಳಗೆ ಬಿದ್ದದ್ದು ನೋಡೀನಿ. ಅದೇ ಒಳಗೆ ಹೆಂಗೆ ಹೋಗ್ತಾವ? ಅಂಥದೇ ಕೂದಲು ಬಂದವ ಅಂತ ಹೇಳು. ಅದರಿಂದಾಗಿ ಅದೇ ಇದು ಅಂತ ಹೇಳಬೇಡ. ಎಲ್ಲಿ ಬಾಧ ಇದೆ ಅದು ಭ್ರಾಂತಿ. ಅದೇ ಕೂದಲು ಅಂತ ಹೇಳಿದ್ರೆ ಅದು ಭ್ರಾಂತಿ. ಅದೇ ರೀತಿಯಾಗಿ ಎಲ್ಲಿ ಬಾಧಕ, ಯಾಕಂದ್ರೆ ಇಲ್ಲಿ ಏನಾಯಿತು ಅಂತಂದ್ರೆ ವಾಕ್ಯಗಳು ಎಷ್ಟು ಸುಂದರವಾದ ವಾಕ್ಯಗಳನ್ನು ಆಚಾರ್ಯ ಹೇಳ್ತಾರೆ. ಯಥಾ ಪಲಿಲೂನ ಪುನರ್ಜಾತ ಕುಂತಲ ಕಲಾಪಯೋ ಸಾದೃಶ್ಯಾತ್ ಸಯೇವ ಅಯಂ ಕುಂತಲ ಕಲಾಪ ಇತಿ ಪ್ರತ್ಯಭಿಜ್ಞಾಪವನ್ ಭಾಂತಿ. ನೀನು ಹೇಳಿದೆ ಕೂದಲು ತಿರುಗಿ ಬಂದ ಮೇಲೆ ಅದು ಕತ್ತರಿಸೋದಿದ್ರು ಅದಾಗಿ ಬೇರೆ ಕೂದಲು ಬಂದ ಮೇಲೆ ಅದೇ ಕೂದಲು ಅಂತಕೊಂಡು ಅನ್ನೋದು ನೀವೇನು ಹೇಳ್ತೀರಿ, ಅದು ಭ್ರಾಂತಿ.
ಅದಕ್ಕೆ ಆಚಾರ ಹೇಳ್ತಾರೆ ಇಲ್ಲ, ಎಲ್ಲಿ ಭ್ರಾಂತಿ ಅದ ಅಲ್ಲಿ ಬಾಧಕ ಕಂಡು ಬರ್ತದೆ. ಯಾಕಂತ ತಿಳ್ಕೊಂಡಂದ್ರೆ ತದೇವ ಶಾಲೆಯಾನ್ ಭುಂಜಮಃ ಅಂತ ತಿಳ್ಕೊಂಡಂತ ಅನ್ನೋದ್ರಲ್ಲಿ ಆ ಅಕ್ಕಿಯನ್ನು ಮಾಡಿಬಿಡದ ಆ ಚೀಲದಾಗ ಉಳಿದದ್ದು ಅಕ್ಕಿ ಉಳಿದವ, ಆದ್ದರಿಂದ ಅಂಥದ್ದೇ ಅಕ್ಕಿಯಲ್ಲಿ ಕಂಡು ಬಂದದ್ದನ್ನು ಅಲ್ಲಿ ಭ್ರಾಂತಿ. ಆದರೆ ಅಯಂ ದೇವದತ್ತ ಇವನೇ ನಿನ್ನೆ ಕಂಡವನೇ ಇವನು ಅಂತ ತಿಳ್ಕೊಂಡಂತಂದಾಗ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಧನ, ಅದು ಭ್ರಮಕ್ಕೆ ಬರಬೇಕಾಗಿರ್ತಕ್ಕಂಥ ಸಾಧನ ಉಳಿದಿಲ್ಲ, ಆದ್ದರಿಂದ ಇಲ್ಲಿ ಭ್ರಾಂತಿ ಅಲ್ಲ. ಆದ್ದರಿಂದಾಗಿ ಎಲ್ಲ ಸಾದೃಶ್ಯಗಳು ಭ್ರಾಂತಿ ಆಗೋದಿಲ್ಲ. ಬಾಧಕ ಇದ್ದರೆ ಮಾತ್ರ ಭ್ರಾಂತಿ ಆಗ್ತದೆ, ಇಲ್ಲದೆ ಇದ್ದರೆ ಸೋಯಂ ದೇವದತ್ತ ಅನ್ನತಕ್ಕಂಥದ್ದು, ಸೋಯಂ ಮಮ ಪುತ್ರ, ಸೋಯಂ ಮಮ ಮಿತ್ರಂ ಅಂತಿಕೊಂಡಂತನ್ನೋದು ಈ ಪ್ರತ್ಯಭಿಜ್ಞೆ. ಇದು ಅವರು ಇದ್ದದ್ದೇನೆ ವಾಪಸ್ ನಮಗೆ ಬಂದಿದ್ದಾರೆ ಅಂತ ಅರ್ಥವಾಗ್ತದೆ. ಅದೇ ರೀತಿಯಾಗಿ ವೇದದಲ್ಲಿರ್ತಕ್ಕಂಥ ಅಗ್ನಿ, ಮೀ, ಮ, ಈಳೆ ಇವೆಲ್ಲಗಳು ಮೊದಲಿದ್ದಗಳೇ ಮತ್ತು ಪುನಃ ಉಚ್ಚರಿತವಾಗಿವೆ. ಆದ್ದರಿಂದಾಗಿ ಸ್ವಯಂ ದೇವದತ್ತ ಅಂತನ್ನೋದು ಭ್ರಾಂತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲ, ಮತ್ತು ಇದನ್ನೊಂದು ಭ್ರಾಂತಿ ಅಂತ ಹಾಕನ್ಬಾರ್ದು. ಅಂದಾಕ್ಷಣಕ್ಕೆ ಜಗತ್ತಿನಲ್ಲಿ ವ್ಯವಹಾರ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಅನ್ಲಿಕ್ಕೆ ಚಾಲು ಮಾಡ್ತಾರೆ, ನೀನು ನಮ್ಮಪ್ಪ ಅಲ್ಲ, ಅಪ್ಪನಂಗೆ ಕಾಣುತ್ತೆ, ಹೋಗು, ನೀನು ನನ್ನ ಹೆಂಡ್ತಿ ಅಲ್ಲ, ಹೆಂಡ್ತಿಯಾಗಿ ನೀ ಕಾಣುತ್ತೆ, ನೀನು ವ್ಯವಹಾರ ಮಾಡೋಕ್ಕಾಗ್ತದೆ. ಎಲ್ಲವೂ ಭ್ರಾಂತಿ ಅಂತ ಕೂತ್ಕೊಂಡ್ರೆ. ಆದ್ದರಿಂದಾಗಿ ಲಾಜಿಕ್ನಿಂದ ಏನಾದರೂ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅದು ಅನುಭವ ವಿರುದ್ಧವಾಗಿತ್ತು ಅಂತ ತಿಳ್ಕೊಂಡಂತಂದರೆ ಆ ತರ್ಕವನ್ನು ನಾವು ಗ್ರಹಣ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ಸಾದೃಶ್ಯದಲ್ಲಿ ಭ್ರಾಂತಿ ಬಂದರೂ ಕೂಡ ಅದೇ ಇದ್ದಾಗ ಭ್ರಾಂತಿ ಬರೋದಿಲ್ಲ. ಆದ್ದರಿಂದಾಗಿ ಪ್ರತ್ಯಭಿಜ್ಞ ಜಗತ್ತಿನಲ್ಲಿ ಪ್ರತಿಯೊಂದು ವ್ಯವಹಾರದಲ್ಲಿ ಇರುವುದರಿಂದ ಪ್ರತ್ಯಭಿಜ್ಞ ಅಂತಿಕೊಂಡಂತಂದರೆ ಯಾವುದನ್ನು ಮೊದಲು ನೋಡಿದ್ದೇವೆ ಅದನ್ನು ನೋಡಿದಾಗ ಅದೇ ಇದು ಅಂತನ್ನೋ ಜ್ಞಾನ ಏನು ಬರ್ತದೆ, ಇದಕ್ಕೆ ಪ್ರತ್ಯಭಿಜ್ಞ ಅಂತ ತಿಳ್ಕೊಂಡಂತೇಳಿ ಹೆಸರು. ಇಂಥ ಪ್ರತ್ಯಭಿಜ್ಞ ಜಗತ್ತಿನಲ್ಲಿ ಸಕಲ ಪದಾರ್ಥಗಳಲ್ಲಿ ಇರೋದರಿಂದಾಗಿ ಎಲ್ಲೂ ಯಾವುದೂ ಕ್ಷಣಿಕವಲ್ಲ, ವರ್ಣನೂ ಕ್ಷಣಿಕವಲ್ಲ. ಹೇಗೆ ಆ ವಸ್ತುಗಳು ನಿತ್ಯವೋ ಇದೇ ಈ ವಸ್ತುಗಳು ಕೂಡ ಅದೇ ರೀತಿಯಾಗಿರ್ತಕ್ಕಂಥವುಗಳು. ಅವು ನಂತರ ಅನಿತ್ಯವಾಗಿರ್ತಾ ಪ್ರಶ್ನೆ ಬೇರೆ, ಮನುಷ್ಯಾದಿಗಳು. ಆದರೆ ವರ್ಣಗಳು ಮಾತ್ರ ಆಕಾಶದಲ್ಲಿ ಯಾವ ಕಾಲದಲ್ಲೂ ಜೀವಿತ ಇರ್ತವೆ. ಆದ್ದರಿಂದಾಗಿ ಪ್ರತ್ಯಭಿಜ್ಞೆಯನ್ನು ಭ್ರಾಂತಿ ಅಂತ ಅನ್ಲಿಕ್ಕೂ ಬರೋದಿಲ್ಲ, ವರ್ಣಗಳು ಅನಿತ್ಯ ಅಂತ ಅನ್ಲಿಕ್ಕೆ ಬರೋದಿಲ್ಲ. ನಿತ್ಯವಾದ ವರ್ಣಗಳಿಂದ ತಯಾರಾದ ವೇದಗಳು ಕೂಡ ನಿತ್ಯ ಮತ್ತು ಅಪೌರುಷ ಅಂತ ಅನ್ನೋದು ಇದು ನಿಶ್ಚಿತವಾಗಿಯೂ ನಿರ್ಧಾರವಾಗ್ತದೆ. ಇವತ್ತಿನ ವಿಚಾರದಲ್ಲಿ ನಾವೇನು ತಿಳ್ಕೊಂಡಿದ್ದೇವೆ ಅಂತ ತಿಳ್ಕೊಂಡಂತಂದರೆ, ಎಲ್ಲಿವರೆಗೂ ವರ್ಣನಿತ್ಯ ಅಂತ ಅನ್ನೋದಿಲ್ಲ, ಅಲ್ಲಿವರೆಗೂ ಒಂದು ಶಬ್ದ ತಯಾರಾಗ್ತದೆ ಅಂತ ಹೇಳಿ ಬರೋದಿಲ್ಲ. ಶಬ್ದಕ್ಕೆ ಅರ್ಥ ಇದೆ, ಶಬ್ದದಿಂದ ತಯಾರಾದ ವಾಕ್ಯಕ್ಕೆ ಅರ್ಥ ಇದೆ ಅಂತ ಅನ್ನೋದು ಹೇಳಿಕ್ಕೆ ಬರೋದಿಲ್ಲ. ಯಾಕೆಂದರೆ ಪ್ರತ್ಯೇಕ ವರ್ಣ ಅನಿತ್ಯವಾದ್ದರಿಂದಾಗಿ ಒಂದಕ್ಕೊಂದು ಕೂಡಿ ಅರ್ಥವನ್ನು ಕೊಡಲಿಕ್ಕೆ ಸಮರ್ಥವಾಗೋದಿಲ್ಲ. ಅದೇ 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 ಬ ಅಂತಿಕೊಂಡಂತ ಜ್ಞಾನ ಮಗು ಮಾಡಿಕೊಳ್ಳುವಂತೆ ಅದೇ ಗಕಾರ ಅಂತಿಕೊಂಡಂತಂದಾಗ ಅದಕ್ಕೆ ಅವನು ಹೇಳ್ತಾನೆ, ಈ ಪ್ರತಿಭಿಜ್ಞೆಯಲ್ಲಿ ಭ್ರಾಂತಿ ಬರ್ತದೆ. ಅದೇ ಕೂದಲು, ಅದೇ ಅನ್ನ, ಅದೇ ಅಕ್ಕಿ ಅಂತ ಅನ್ಸ್ತದೆ. ಎಲ್ಲಿ ಬಾಧೆ ಇದೆ ಅಲ್ಲಿ ಭ್ರಾಂತಿ ಬರ್ತದೆ. ಆದರೆ ಬಾಧೆ ಎಲ್ಲ ಕಾಲಕ್ಕೂ ಇರೋದಿಲ್ಲ. ಯಾವಾಗಲಾದರೂ ಒಂದು 100ರಲ್ಲಿ 1-2ಕ್ಕೆ ಬಾಧೆ ಇರ್ತದೆ, ಅಂಥಲ್ಲಿ ಭ್ರಾಂತಿ ಇರಲಿ. ಅದು ಸರ್ವಸಾಮಾನ್ಯವಾಗಿ ಪ್ರತ್ಯಭಿಜ್ಞ ಇದು ಅದರ ನಿತ್ಯತ್ವವನ್ನು ನಮಗೆ ತೋರಿಸಿಕೊಡ್ತದೆ. ಸ್ವಯಂ ಗಕಾರ ಅಂತಿಕೊಂಡಂಥ ಅನುಭವ ನಮಗೆ ವರ್ಣದ ನಿತ್ಯತ್ವವನ್ನು ತೋರಿಸಿಕೊಡ್ತದೆ. ಆದ್ದರಿಂದ ವರ್ಣನಿತ್ಯ, ಅದರಿಂದ ವರ್ಣ ಅಂತಕ್ಕಂಥ ಅವಯವದಿಂದ ತಯಾರಾದ ಅವಯವಿ ಅನಿಸಿಕೊಂಡ ವೇದ ನಿತ್ಯ. ಮತ್ತು ಸಾದೃಶ್ಯದಲ್ಲಿ ಎಲ್ಲ ಕಡೆಯಲ್ಲೂ ಭ್ರಾಂತಿ ಇರೋದಿಲ್ಲ, ಪ್ರತ್ಯಭಿಜ್ಞಾ ಸಂದರ್ಭದಲ್ಲಿ ಭ್ರಾಂತಿ ಇಲ್ಲ. ಆದ್ದರಿಂದಾಗಿ ಪ್ರತ್ಯಭಿಜ್ಞೆಯ ಮುಖಾಂತರ ಸ್ವಯಂ ಗಕಾರ ಅಂತಿಕೊಂಡಂತ ಅನ್ನೋದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬರ್ತದೆ. ಅಂಥ ಶಬ್ದಗಳ ಸಮೂಹದಿಂದ ವಾಕ್ಯವು ತಯಾರಾಗ್ತದೆ. ಆದ್ದರಿಂದ ನಾವು ಹೇಳಿದ್ದೇ ಸರಿ ಅಂತ ಆಚಾರ್ಯರು ಹೇಳಿದಾಗ ಮತ್ತೆ ಅವನು ಬೇರೆ ಪ್ರಶ್ನೆ ಬೇರೆ ತಕರಾರು ತೆಗಿತಾನೆ. ಆ ತಕರಾರಿಗೆ ನಾವು ನಾಳಿನ ದಿವಸ ಉತ್ತರವನ್ನು ಪಡೆಯೋದಕ್ಕೋಸ್ಕರ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ.
ವಿಷಯ ಎರಡೆರಡು ಸಲ ಕೇಳಿದ್ರೆ ನಿಮಗೆ ಅರ್ಥವಾಗ್ತದೆ. ಆದರೆ ವೇದ ನಿತ್ಯ ಅಂತ ಅನ್ಬೇಕಾಗಿದ್ದರೆ ಇಷ್ಟೆಲ್ಲ ವಿಷಯಗಳ ವಿಚಾರ ನಮ್ಗೆ ಗೊತ್ತಿರಬೇಕಾಗ್ತದೆ. ಯಾಕೆ ಅದಕ್ಕೆ ತಪ್ಪು ಅಂತ ಅನ್ನೋದಕ್ಕೋಸ್ಕರ ಅನೇಕ ವಾದಗಳು ಹುಟ್ಟಿಕೊಂಡಿವೆ. ಅನೇಕರು ತಮ್ಮ ತರ್ಕದಿಂದ ಏನೇನೋ ಕಲ್ಪನೆಗಳನ್ನು ಮಾಡಿದ್ದಾರೆ. ಆದರೆ ಆಚಾರ್ಯರು ಹೇಳ್ತಾರೆ, ಅನುಭವ ಸಹಾಯದಿಂದ ಯುಕ್ತ ತರ್ಕವೇ ನಿಜವಾದ ತರ್ಕ. ಅನುಭವದ ಸಹಾಯ ಇಲ್ಲದೆ ಇರತಕ್ಕಂಥದ್ದು ಅದು ಕೇವಲ ಕಾಲ್ಪನಿಕ. ಅಂತೇಳಿ ಒಪ್ಪಬೇಡಿ ಅಂತ ಅನ್ನೋದು ನಮ್ಮ ಅನುಭವಕ್ಕೂ ಅಷ್ಟೇ ಮಹತ್ವವನ್ನು ಕೊಟ್ಟು ಹೇಳ್ತಕ್ಕಂಥವರು ಶ್ರೀಮದಾಚಾರ್ಯರು ಭಾಳ ಹೊಸ ವಿಷಯವನ್ನು ಹೇಳಿದ್ದಾರೆ. ಆದ್ದರಿಂದ ಅವರಿಗೆ ಶತಶಃ ನಮಸ್ಕಾರ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ಸಂಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡ. ಶ್ರೀಕೃಷ್ಣಾರ್ಪಣಂ.